ಮಹಾಯೋಗಿ ಋಷಿ ಪರಾಶರ ಸತ್ಯವತಿಯ ಸತ್ಸಂತಾನ ವೇದವ್ಯಾಸರು. ಇವರೇ ವೇದಗಳನ್ನು ನಾಲ್ಕಾಗಿ ವಿಭಾಗಿಸಿದವರು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆದದ್ದರಿಂದ ಇವರಿಗೆ ವೇದವ್ಯಾಸ ಎಂಬ ಹೆಸರು. ಪವಿತ್ರವಾದ ಋಗ್ವೇದಕ್ಕೆ ಪೈಲ ಋಷಿಗಳನ್ನು, ಯಜುರ್ವೇದಕ್ಕೆ ವೈಶಂಪಾಯರನ್ನು, ಸಾಮವೇದಕ್ಕೆ ಜೈಮಿನಿ ಋಷಿಗಳನ್ನು, ಅಥರ್ವವೇದಕ್ಕೆ ಸುಮಂತ ಋಷಿಗಳನ್ನು. ಈ ರೀತಿಯಾಗಿ 4 ವೇದಗಳಿಗೆ ಪ್ರವರ್ತಕರಾಗಿ ವ್ಯಾಸರು ನೇಮಿಸಿದರು. ಇವುಗಳ ಒಟ್ಟು ಶಾಖೆಗಳು ಎಷ್ಟು ಕೇಳಿದರೆ 1137 ಆಗಿದೆ. ಋಗ್ವೇದದಲ್ಲಿ 24 ಸಂಹಿತೆಗಳು, ಯಜುರ್ವೇದದಲ್ಲಿ 101 ಸಂಹಿತೆಗಳು, ಸಾಮವೇದದಲ್ಲಿ 1000 ಸಂಹಿತೆಗಳು, ಅಥರ್ವವೇದದಲ್ಲಿ 12 ಸಂಹಿತೆಗಳು ಒಳಗೊಂಡಿವೆ. ವಾಲ್ಮೀಕಿ ವಿರಚಿತ ರಾಮಾಯಣ ಮಹಾಕಾವ್ಯವು ವೇದ ಸಮಾನವೆಂದು, ಮಹಾಭಾರತವು 5ನೇ ವೇದವೆಂದು ಪರಿಗಣಿಸಲ್ಪಟ್ಟಿದೆ. ವೇದವ್ಯಾಸರು ಒಟ್ಟು 18 ಪುರಾಣಗಳನ್ನು ರಚಿಸಿದ್ದಾರೆ. ಅವುಗಳು ಯಾವುವು ಎಂದರೆ ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಶಿವ ಅಥವಾ ವಾಯುಪುರಾಣ, ಲಿಂಗಪುರಾಣ, ಗರುಡ ಪುರಾಣ, ನಾರದ ಪುರಾಣ, ಭಾಗವತ ಪುರಾಣ, ಅಗ್ನಿಪುರಾಣ, ಸ್ಕಂದ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈತರ್ಕ್ಯ ಪುರಾಣ, ಮಾರ್ಕಾಂಡೇಯ ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಬ್ರಹ್ಮಾಂಡ ಪುರಾಣ. ಇದಲ್ಲದೆ ಬ್ರಹ್ಮಸೂತ್ರವನ್ನು ಕೂಡ ರಚಿಸಿದ್ದಾರೆ. 5ನೇಯ ವೇದ ಶ್ರೀ ಮಹಾಭಾರತ ಕೂಡ ಇವರ ರಚನೆ.